ಗದಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸಿಪಿಐ ಡಿಬಿ ಪಾಟೀಲ್ ಮನೆ ಮೇಲೆ ದಾಳಿ ಆಗಿರುವಂತದ್ದು. ಡಿಬಿ ಪಾಟೀಲ್ ಅವರ ಮನೆ ಮೇಲೂ ಕೂಡ ರೇಡ್ ಹಾಕಿದೆ. ಗದಗ ಶಹರ ಠಾಣೆಯ ಸಿಪಿಐ ಡಿಬಿ ಪಾಟೀಲ್ ಇವರ ಮನೆ ಮೇಲೆ ಕೂಡ ಲೋಕಾಯುಕ್ತರು ಕಾಲಿಟ್ಟಿದ್ದಾರೆ. ಪಾಟೀಲ್ಗೆ ಸೇರಿದಂತ 7 ಜಾಗದಲ್ಲಿ ದಾಳಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ನೋಡಿ, ಒಂದೇ ಜಾಗ ಅಲ್ಲ, ಇವರಿಗೆ ಸಂಬಂಧಪಟ್ಟಂತಹ 7 ಜಾಗದಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಗದಗ ಶಹರ ಠಾಣೆಯ ಸಿಪಿಐ ಡಿಬಿ ಪಾಟೀಲ್ ಪೊಲೀಸ್ ಠಾಣೆಯ ಅಧಿಕಾರಿ ಸಿಪಿಐ ಡಿಬಿ ಪಾಟೀಲ್ ಅವರನ್ನ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಪ್ರಮಾಣದ ದಾಖಲೆಗಳು ಕೂಡ ಅಲ್ಲಿ ಸಿಕ್ಕಿದೆ. ಅಂದ್ರೆ 7 ಕಡೆಗೆ ಇವ್ರಿಗೆ ಸೇರಿದಂತ 7 ಜಾಗದಲ್ಲಿ ದಾಳಿಯನ್ನ ಮಾಡಿದ್ದಾರೆ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲೇ ನಗದು ಬೆಳ್ಳಿ ದಾಖಲೆಗಳು ಕೂಡ ಸಿಕ್ಕಿದೆ. ಒಂದಿಷ್ಟು ಮಾಹಿತಿ ಸಿಕ್ಕಿರುತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೆ, ಯಾವ ರೀತಿಯಾಗಿ ಇವರು ಹಣ ಮಾಡ್ತಾ ಇದ್ದಾರೆ, ಭ್ರಷ್ಟರಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಪದೇ ಪದೇ ಕೇಳಿ ಬಂದಿತ್ತು ಹಿಂದೆ. ಹಾಗಾಗಿ ಇದೀಗ ಅವರಿಗೆ ಸಂಬಂಧಪಟ್ಟಂತ 7 ಜಾಗದಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡಿದ್ದಾರೆ ಬೆಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ದಾಳಿ ಮಾಡಿದ್ದಾರೆ. ಬೆಳಿಗ್ಗೆ ಬಂದಿದ್ದಾರೆ, ಅವರಿಗೆ ಸಂಬಂಧಪಟ್ಟಂತಹ ಮನೆ ಇದು. ಇನ್ನು ಇವರು ಗದಗ ಶಹರ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಿಪಿಐ ಆಗಿ. ಡಿಬಿ ಪಾಟೀಲ್ ಇವರ ಮನೆ ಮೇಲೆ ರೈಡ್ ಮಾಡಿದ್ದಾರೆ. ಅವ್ರಿಗೆ ಸಂಬಂಧಪಟ್ಟಂತ ಎಲ್ಲ ಜಾಗಗಳೇನಿತ್ತು ಅಂದರೆ 7 ಥರದ ಜಾಗಗಳನ್ನ ಇಟ್ಕೊಂಡಿದ್ದಾರೆ ಇವರು. ಆ ಎಲ್ಲ ಜಾಗಗಳಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ದಾಖಲೆಗಳನ್ನು ತೆಗಿತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ.